ನಿನಗೆ ಯೋಗ್ಯವಾದದ್ದು ಸಿಕ್ಕೇ ಸಿಗುತ್ತದೆ. ತಾಳ್ಮೆ ಕಳೆದುಕೊಳ್ಳಬೇಡ. ನಿನಗೆ ಯಾವುದು ಸಿಗಬೇಕು, ಯಾವ ಸಮಯಕ್ಕೆ ಸಿಗಬೇಕೋ ಅದು ಖಂಡಿತ ನಿನ್ನ ಬಳಿಗೆ ತಾನಾಗಿಯೇ ಹುಡುಕಿಕೊಂಡು ಬಂದೇ ಬರುತ್ತದೆ. ಎಲ್ಲದಕ್ಕೂ ಸಮಯ ಉತ್ತರಿಸುತ್ತದೆ. ನಿನ್ನಲ್ಲಿ ತಾಳ್ಮೆ ಇದ್ದರೆ ನೀನು ಈ ಇಡೀ ಜಗತ್ತನ್ನೇ ಗೆಲ್ಲಬಹುದು. ಒಂದು ವೇಳೆ ನೀನು ನಿನ್ನ ತಾಳ್ಮೆ ಕಳೆದುಕೊಂಡರೆ ಈ ಜಗತ್ತೇ ನಿನ್ನನ್ನು ಸೋಲಿಸಬಹುದು. ಹಾಗಾಗಿ ಜಗತ್ತನ್ನು ಗೆಲ್ಲುವ ಆಸೆ ಎಲ್ಲರಿಗೂ ಇರುತ್ತದೆ. ನಾವು ಗೆಲ್ಲಬೇಕಾಗಿರುವುದು ಅಹಂಕಾರದಿಂದಲೋ, ದುರಹಂಕಾರದಿಂದಲೋ ಅಥವಾ ಗರ್ವದಿಂದಲೋ ಅಲ್ಲ. ಎಲ್ಲರನ್ನ ಗೆಲ್ಲಬೇಕಾಗಿರುವುದು ಕೇವಲ ನಮ್ಮ ತಾಳ್ಮೆಯಿಂದ, ನಮ್ಮ ಸಾಕ್ಷಾತ್ಕಾರದ ಗುಣದಿಂದ. ಇದರಿಂದ ಯಾರನ್ನ ಬೇಕಾದರೂ ಸೋಲಿಸಬಹುದು, ಯಾರನ್ನ ಬೇಕಾದರೂ ಗೆಲ್ಲಲೂಬಹುದು. ಹಾಗಾಗಿ ನಿಮಗೆ ಏನು ಸಿಗಬೇಕೋ ಅದು ಸಿಗುವ ಸಮಯ ಬರುವವರೆಗೂ ತಾಳ್ಮೆಯಿಂದಿರಿ, ನಂಬಿಕೆಯಿಂದಿರಿ. ಭಗವಂತ ನಿಮ್ಮೊಂದಿಗೆ ಇದ್ದಾನೆ ಎನ್ನುವ ಅಪಾರ ಭಕ್ತಿಯಿಂದ ಇರಿ. ಖಂಡಿತ ದೇವರು ನಿಮಗಾಗಿ ಒಂದಲ್ಲ ಒಂದು ಯೋಗ್ಯವಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ನಿಮಗೇನಾದರೂ ಯೋಗ್ಯವಾದದ್ದು ಸಿಕ್ಕಿದ್ದರೆ ಕಳೆದುಕೊಳ್ಳದೆ ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿ. ಏಕೆಂದರೆ ದೇವರು ಯೋಗ್ಯರಿಗಷ್ಟೇ ಉತ್ತಮವಾದದ್ದನ್ನು ನೀಡುತ್ತಾನೆ. ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿಯನ್ನು ನೋಡಿ ನಿಂದನೆಯನ್ನ ಮಾಡಲೇಬೇಡಿ. ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು. ಏಕೆಂದರೆ ನೀವು ಎಷ್ಟೇ ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಅನ್ನೋದು ಎಲ್ಲರಿಗಿಂತಲೂ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನೂ ಸಹ ಕೀಳಾಗಿ ಕಾಣಬೇಡಿ. ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಪ್ರತಿಯೊಂದು ವಸ್ತುವನ್ನ ಬೆಲೆ ಕೊಟ್ಟು ತೆಗೆದುಕೊಳ್ಳುವಷ್ಟು ಸಿರಿವಂತನಾಗು. ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವ ಯಾವತ್ತೂ ಆಗಬೇಡ. ಬೇರೆಯವರ ದುಃಖಕ್ಕೆ ಕಾರಣವಾಗುವ ಮುನ್ನ ಒಮ್ಮೆ ಯೋಚಿಸಿ. ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಳೆದುಕೊಂಡ ಕರ್ಮಫಲ ಘೋರವಾಗಿರುತ್ತದೆ. ಕೆಟ್ಟವರು ಎಷ್ಟೇ ಮೆರೆಯಲಿ, ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು. ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ. ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತದೆ. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವುದು ಚರಿತ್ರೆಯಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ಹಾಗೇನೆ ನ್ಯಾಯದಿಂದ ನಡೆದವರು ಸೋತಿರುವುದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ನೀಡುತ್ತದೆ. ಸಿಟ್ಟು ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ, ಬದಲಾಗಿ ಹೊಸ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿ. ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ. ಮಿತಿ ಇಲ್ಲದಂಗೆ ಮೆರೆಯುವವರನ್ನ ಭಗವಂತನೇ ಒಂದು ಗತಿ ಕಾಣಿಸುತ್ತಾನೆ. ಇಂದಿನ ಮನುಷ್ಯ ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುತ್ತಾನೆ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುತ್ತಾನೆ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುತ್ತಾನೆ. ಇದನ್ನೇ ಅಲ್ಲವೇ ಬಹುಮುಖ ಪ್ರತಿಭೆ ಅನ್ನೋದು. ಮನುಷ್ಯ ತನ್ನಲ್ಲಿರುವ ಗುಣ ನಡತೆಯಿಂದ ದೊಡ್ಡವನಾಗುತ್ತಾನೆಯೇ ಹೊರತು ಅವನ ಆಸ್ತಿ ಅಂತಸ್ತಿನಿಂದ ಅಲ್ಲ. ನಿನ್ನನ್ನು ಹೊಗಳುತ್ತಾರೆಂದು ಸಂತೋಷ ಪಡಬೇಡ. ನಿನ್ನನ್ನು ತುಳಿಯುವ ಕೆಲಸ ಒಳಗೊಳಗೆ ನಡೆಯುತ್ತಿರುತ್ತದೆ. ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಯಾವುದಾದರೇನು ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ದರೆ ಅದರ ಮೇಲೆ ಗೌರವ ಇರಬೇಕು. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡು ನಮ್ಮೊಳಗೆಯೇ ಇರುತ್ತದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸುತ್ತೇವೆಯೋ ಅದು ಬೆಳೆಯುತ್ತಾ ಹೋಗುತ್ತದೆ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ,
ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ. ಹಾಗಾಗಿ ತಪ್ಪನ್ನ ಮನ್ನಿಸಬಹುದು, ಮೋಸವನ್ನ ಮನ್ನಿಸಲಾಗದು. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರಿರಬೇಕು. ರಣರಂಗಕ್ಕೆ ಇಳಿಯದೆ ಗೆಲುವು ತಂದುಕೊಟ್ಟ ಕೃಷ್ಣ, ಸೋಲು ನಿಶ್ಚಿತವಾಗಿದ್ದರೂ ಕೈ ಬಿಡದ ಕರ್ಣ. ಒಂದು ದಿನ ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮವಾಗಿದೆ. ಯಾರು ಏನನ್ನ ನೀಡುತ್ತಾರೋ ಅದನ್ನೇ ಪಡೆದುಕೊಳ್ಳುತ್ತಾರೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನು ಅವಮಾನಿಸಬೇಡಿ, ಕೀಳಾಗಿ ಕಾಣಲು ಬೇಡಿ. ನೀವು ಶಕ್ತಿಶಾಲಿ ಆಗಿರಬಹುದಷ್ಟೆ, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ದುಪ್ಪಟ್ಟು ಶಕ್ತಿಶಾಲಿ ಎನ್ನುವುದನ್ನು ಮರೆಯಬಾರದು. ಅತಿಯಾದ ಸಹನೆ ದೌರ್ಬಲ್ಯ ಎನಿಸಿಕೊಳ್ಳುವ ಸಾಧ್ಯತೆ ಇದೆ. ಲೆಕ್ಕಾಚಾರದ ತಾಳ್ಮೆ ಬಹಳ ಒಳ್ಳೆಯದು. ಕಚ್ಚಲು ಆಗದಿದ್ದರೂ ಪರವಾಗಿಲ್ಲ, ಬುಸುಗುಡುವುದನ್ನಾದರೂ ಮಾಡಲೇಬೇಕು. ನಮ್ಮ ಬದುಕೇ ಒಂದು ಹೋರಾಟವಿದ್ದಂತೆ. ಈ ಹೋರಾಟದಲ್ಲಿ ನಾವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿರಬೇಕು. ಅದೇನಾಗಬೇಕೋ ಅದಾಗೇ ಆಗುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಕಾಲ ಯಾರಿಗೂ ಕಾಯೋದಿಲ್ಲ. ಸಮಯ ಇವತ್ತು ಅವರದ್ದಾಗಿರುತ್ತದೆ ಅನ್ನಿಸಬಹುದು, ಆದರೆ ಅದೇ ಸಮಯ ನಾಳೆ ನಮ್ಮದಾಗಿರುತ್ತದೆ. ತಾಳ್ಮೆ ಇರಬೇಕಷ್ಟೆ. ಒಳ್ಳೆಯ ಕರ್ಮ ಮಾಡುತ್ತೀರಿ, ಭಗವಂತ ಕಾಪಾಡುತ್ತಾನೆ. ಕೆಟ್ಟ ಕರ್ಮಗಳನ್ನು ಮಾಡಬೇಡಿ, ಭಗವಂತ ನಿಮಗೆ ಶಿಕ್ಷೆ ನೀಡದೆ ಬಿಡೋದಿಲ್ಲ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಿಲ್ಲುತ್ತದೆ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ, ಹಣ ಬಂದರೆ ಸರಳವಾಗಿರಿ, ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ. ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮವು ಎದುರಾಗುವ ವೇಳೆಯಲ್ಲಿ ಧರ್ಮ ಅವರನ್ನು ಸುಡುತ್ತಾ ಬರುತ್ತದೆ. ಅವರ ನಿರ್ನಾಮವನ್ನ ಆಗ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ಸಹ ನೀಡುತ್ತಾನೆ. ಒಳ್ಳೆ ಯೋಚನೆಗಳು ಯಾವಾಗಲೂ ಒಳ್ಳೆ ಫಲಿತಾಂಶಗಳನ್ನೇ ಕೊಡುತ್ತದೆ. ಅದಕ್ಕಾಗಿ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ಪ್ರಪಂಚ ನೀನು ಹೇಗಿದ್ದರೂ ದೂಷಿಸುತ್ತದೆ. ಶ್ರೀರಾಮನಂತಿದ್ದರೂ ಸತ್ಯ ಹರಿಶ್ಚಂದ್ರನಂತಿದ್ದರೂ. ಆದ್ದರಿಂದಲೇ ಲೋಕವನ್ನು ಮೆಚ್ಚಿಸುವ ಹುಚ್ಚು ಬೇಡ. ಸದಾಕಾಲ ನೀನು ನೀನಾಗಿರಲು ಪ್ರಯತ್ನಿಸು. ಈ ಜಗತ್ತಿನಲ್ಲಿ ನನ್ನನ್ನು ಯಾರೂ ಏಕೆ ಮುದ್ದಿಸುವುದಿಲ್ಲವೆಂದು ಕೊರಗಬೇಡ. ಈ ಮಾತನ್ನು ನಿನ್ನ ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊ. ನಿನ್ನ ಹೆತ್ತ ತಂದೆ ತಾಯಿಗಳಿಗೆ ಮಾತ್ರವೇ ನೀನು ಒಂದು ಮಗುವಿದ್ದಂತೆ. ಆದರೆ ಈ ಲೋಕ ನಿನ್ನನ್ನು ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಸ್ಪರ್ಧಿಯಾಗಿ ಕಾಣುತ್ತದೆ. ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರವರ ಹೆಗಲ ಮೇಲಿರುವ ಭಾರವೇ ಸಾಕಾಗಿರುವಾಗ ನಿನ್ನ ರಗಳೆಗಳನ್ನು ಕೇಳುವುದಕ್ಕೆ ಯಾರಿಗೂ ಸಹ ಬಿಡುವಿರೋದಿಲ್ಲ ಅಲ್ಲವೇ? ಜೀವನ ಇರುವುದು ಎರಡೇ ದಿನ, ಪರವಾದ ದಿನ, ವಿರುದ್ಧವಾದ ದಿನ. ಹಾಗಾಗಿ ನಿನ್ನ ಪರವಾಗಿರುವ ದಿನಗಳಲ್ಲಿ ಅಹಂಕಾರ ತೋರಿಸಬೇಡ. ವಿರುದ್ಧವಾದ ದಿನಗಳಲ್ಲಿ ನಿನ್ನ ತಾಳ್ಮೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡ. ತನ್ನೊಳಗೆ ತಾನು ಇಳಿಯುವುದೇ ಧ್ಯಾನ, ತನ್ನನ್ನು ತಾನು ತಿಳಿಯುವುದೇ ಜ್ಞಾನ. ಸಿಟ್ಟು ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ನಾಶ ಮಾಡುತ್ತದೆ. ಮೌನ ನಿಮ್ಮಲ್ಲಿನ ಒಳ್ಳೆಯ ಗುಣಗಳನ್ನು ಹೊಳೆಯುವ ಹಾಗೆ ಮಾಡುತ್ತದೆ.
ಜನರ ಮಾತುಗಳನ್ನು ಕೇಳಿ ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬೇಡಿ. ಏಕೆಂದರೆ ಜನರು ಒಳ್ಳೆಯ ಸಂಬಂಧಗಳನ್ನು ನೋಡಲು ಇಷ್ಟಪಡುವುದಿಲ್ಲ. ಜೀವನದಲ್ಲಿ ಯಾರನ್ನಾದರೂ ಅತಿಯಾಗಿ ಪ್ರೀತಿಸಲು ಹೋಗಬೇಡಿ. ನಾಳೆ ಅವರು ನಿಮ್ಮ ಶತ್ರುವೂ ಆಗಬಲ್ಲರು. ಹಾಗೆ ಯಾರನ್ನು ಅತಿಯಾಗಿ ದ್ವೇಷವೂ ಮಾಡಬೇಡಿ. ನಾಳೆ ಅವರು ನಿಮ್ಮ ಮಿತ್ರರೂ ಆಗಬಲ್ಲರು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ. ಪರಿವರ್ತನೆ ಅನ್ನೋದು ಈ ಜಗತ್ತಿನ ನಿಯಮ. ಕರ್ಮ ಅನ್ನೋದೇ ಹಾಗೆ. ನೀನು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ಸಾಕು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಒಂದು ವೇಳೆ ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನೋಡುವೆ. ಬೇರು ಕಾಣದೇ ಹೋದರೂ ಮರದ ಬೆಳವಣಿಗೆಗೆ ಅದೇ ಮೂಲ. ಅದರ ಸಂಪರ್ಕವಿಲ್ಲದೆ ಬೆಳವಣಿಗೆ ಅಸಾಧ್ಯ. ಹಾಗೆಯೇ ಭಗವಂತ ನಮಗೆ ಕಾಣದಿದ್ದರೂ ಅವನೇ ಸಕಲ ಜೀವರಾಶಿಗಳಿಗೂ ಮೂಲ. ಅವನ ಅನುಗ್ರಹವಿಲ್ಲದೆ ಬದುಕು ಖಂಡಿತ ಅಸಾಧ್ಯ. ಕಂಡಿದ್ದನ್ನ ಬಯಸುವುದೇ ಕಾಮ. ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ. ದೊರೆತರೂ ಇನ್ನಷ್ಟು ಬೇಕೆನ್ನುವುದೇ ಲೋಭ. ಇನ್ನಷ್ಟು ದೊರೆತಾಗ ಕೈ ಬಿಟ್ಟು ಹೋಗಬಾರದೆಂಬ ಮೋಹ. ಕೈ ಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎನ್ನುವ ಜಂಭವೇ ಮದ. ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಇವು ನಮ್ಮ ಜೀವನದ 6 ಶತ್ರುಗಳಿದ್ದಂತೆ. ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆ ಫೋಟೋ ಹಾಕಿದರೆ ಯಶಸ್ಸು ಸಿಗೋದಿಲ್ಲ. ಯಶಸ್ಸನ್ನು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ಹಾಗೆ ಓಡಬೇಕು, ದುಡಿಯಬೇಕು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತದೋ ಅಲ್ಲಿ ನಾನು ಪ್ರಕಟನಾಗುತ್ತೇನೆ. ಒಳ್ಳೆಯ ಜನರ ರಕ್ಷಣೆ ಮಾಡುತ್ತೇನೆ. ನಾನು ಬಂದೇ ಬರುತ್ತೇನೆ. ದುಷ್ಟರನ್ನ ನಾಶ ಮಾಡಲು ನಾನೇ ಬರುತ್ತೇನೆ. ಧರ್ಮದ ಸ್ಥಾಪನೆಗಾಗಿ ನಾನು ಬರುವೆ ಮತ್ತು ಯುಗ ಯುಗಗಳಲ್ಲಿಯೂ ನಾನು ಮತ್ತೆ ಮತ್ತೆ ಧರ್ಮ ಸ್ಥಾಪನೆಗಾಗಿ ಜನ್ಮ ತಾಳುತ್ತಲೇ ಇರುವೆ. ಇದು ಭಗವದ್ಗೀತೆಯ ಪ್ರಸಿದ್ಧವಾದ ಶ್ಲೋಕ. ಇಲ್ಲಿ ಕೃಷ್ಣ ಪರಮಾತ್ಮ ತಾನೇ ಹೇಳಿದ್ದಾನೆ, ಎಲ್ಲಿ ಅಧರ್ಮ ಹೆಚ್ಚಾಗುತ್ತೋ ಅಲ್ಲಿ ನಾನು ಖಂಡಿತ ಬರುವೆ ಧರ್ಮವನ್ನು ಕಾಪಾಡುವುದಕ್ಕೆ, ಶಿಷ್ಟರನ್ನ ರಕ್ಷಿಸೋದಕ್ಕೆ, ದುಷ್ಟರನ್ನ ಶಿಕ್ಷಿಸೋದಕ್ಕೆ. ಹಾಗಾಗಿ ನಮ್ಮಲ್ಲಿ ಏನೂ ಇಲ್ಲದೆ ಹೋದಾಗ, ನಮ್ಮ ಕೈಯಲ್ಲಿ ಯಾವುದು ಸಾಧ್ಯವಾಗದೇ ಇದ್ದಾಗ ಭಗವಂತನಿಗೆ ಎಲ್ಲವನ್ನೂ ಬಿಟ್ಟು ಬಿಡಿ. ಅವನು ಖಂಡಿತ ಅದನ್ನೆಲ್ಲ ನೋಡಿಕೊಳ್ಳುತ್ತಾನೆ. ನಿಮಗಾದ ಅನ್ಯಾಯಕ್ಕೆ ಬೆಲೆ ಕೊಟ್ಟೇ ಕೊಡುತ್ತಾನೆ. ಸಮಯಕ್ಕಾಗಿ ಕಾಯೋಣ. ತಾಳ್ಮೆ ಕಳೆದುಕೊಳ್ಳದೆ ನಮ್ಮ ನಂಬಿಕೆ ಒಂದು ವೇಳೆ ಭಗವಂತನ ಮೇಲೆ ಅಚಲವಾಗಿದ್ದಾಗ ಅದು ಒಂದಲ್ಲ ಒಂದು ದಿನ ಫಲ ನೀಡೇ ನೀಡುತ್ತದೆ. ಯುಗ ಯುಗಗಳಲ್ಲೂ ಭಗವಂತ ಬಂದು ಎಲ್ಲರನ್ನ ಕಾಪಾಡಿದ್ದಾನೆ. ಈ ಸೃಷ್ಟಿಯನ್ನೇ ರಕ್ಷಿಸಿದ್ದಾನೆ. ಇನ್ನು ನಮ್ಮ ಸಮಸ್ಯೆಗಳು ಅವನಿಗೆ ಯಾವ ಲೆಕ್ಕ? ಒಮ್ಮೆ ನಾವು ಅವನಿಗೆ ಸಂಪೂರ್ಣವಾಗಿ ಶರಣಾಗತರಾದಾಗ ಅದಕ್ಕೊಂದು ಪರಿಹಾರ ಮಾರ್ಗವನ್ನು ಭಗವಂತ ನೀಡೇ ನೀಡುತ್ತಾನೆ. ಆದರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ನಮ್ಮ ಭಕ್ತಿ ಕೇವಲ ತೋರಿಕೆಗಾಗಿ ಆಗಿರಬಾರದು. ನಾವೆಷ್ಟು ಅವನನ್ನು ನಂಬುತ್ತೇವೋ ಅಷ್ಟೇ ಬೇಗ ಅವನ ಕರುಣೆ ಅನುಗ್ರಹ ನಮಗೆ ಸಿಗುತ್ತದೆ. ನಮ್ಮ ಭಕ್ತಿ ಅಷ್ಟು ಪರಿಶುದ್ಧವಾಗಿರಬೇಕು. ಪ್ರತಿ ಕ್ಷಣವೂ ಅವನಲ್ಲಿ ನಮ್ಮನ್ನೇ ನಾವು ತಲ್ಲೀನರಾಗಿಸಿಕೊಳ್ಳಬೇಕು.
ಅದನ್ನೇ ನಿಜವಾದ ಭಕ್ತಿ ಅಂತ ಹೇಳೋದು. ನೀನು ಉದ್ದೇಶಪೂರ್ವಕವಾಗಿ ಒಬ್ಬರಿಗೆ ಅನ್ಯಾಯ ಮಾಡಿದರೆ ಅನ್ಯಾಯಕ್ಕೊಳಗಾದವರ ಸೇಡಿನ ಭಾರವನ್ನು ಭಗವಂತ ಹೊರುತ್ತಾನೆ. ನಿನ್ನ ಕೆಟ್ಟ ಸಮಯದಲ್ಲಿ ಅದೆಲ್ಲವೂ ನಿನಗೆ ಪುನಃ ತಿರುಗಿ ಬರುತ್ತದೆ. ಅವನು ಕೊಡುವ ಏಟಿಗೆ ನೀನು ಸಿದ್ಧನಾಗಲೇಬೇಕು. ತಾವು ಮಾಡುವ ಪ್ರತಿಯೊಂದು ಒಳ್ಳೆ ಕೆಲಸವು ತಮ್ಮ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡಿದಂತೆ ಅದೇ ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯಕ್ಕೆ ಬರುತ್ತದೆ. ಪ್ರೇಮ ತುಂಬಿದ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ನಡೆಯುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವುಗಳು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದೇವರೇ ನಿನ್ನನ್ನು ಹುಡುಕುತ್ತಾ ನಿನ್ನೆಡೆಗೆ ಬರುತ್ತಾನೆ. ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಅನ್ನ ಉಣ್ಣುತ್ತಾರೆ ಎಂದು ಅಹಂಕಾರ ಪಡಬೇಡ. ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆ ಪಡಿ. ಒಂದು ವೇಳೆ ದೇವರು ನೀಡಿದ ಬುದ್ಧಿಶಕ್ತಿಯನ್ನು ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕುವುದಿರಲಿ, ನೀವೇ ಅನ್ನಕ್ಕಾಗಿ ಅಲೆದಾಡಬೇಕಾಗುತ್ತದೆ. ನೆನಪಿರಲಿ, ಬದುಕು ಎನ್ನುವುದು ಒಂದು ಕೊಳಲು ಇದ್ದಂತೆ. ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವಗಳೇ ತುಂಬಿರುತ್ತದೆ. ಯಾವಾಗ ಅದನ್ನು ಜಾಣ್ಮೆಯಿಂದ ಬಳಸಲು ಆರಂಭಿಸುತ್ತೇವೆಯೋ ಆಗ ಮಾತ್ರ ಸುಮಧುರ ಸಂಗೀತ ಹೊರಹೊಮ್ಮುತ್ತದೆ. ಆದುದೆಲ್ಲ ಒಳ್ಳೆಯದಕ್ಕಾಗಿ ಆಗಿದೆ, ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ, ಆಗಲಿರುವುದು ಸಹ ಒಳ್ಳೆಯದಕ್ಕಾಗಿಯೇ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ಮಾಡಿರುವುದಾದರೂ ಏನು? ನೀನೇನೇ ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನೇ ಅರ್ಪಿಸಿದರೂ ಅದನ್ನು ಇಲ್ಲಿಗೇ ಅರ್ಪಿಸುವೆ. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಅಷ್ಟೆ, ಮತ್ತದು ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಅನ್ನೋದು ಈ ಜಗತ್ತಿನ ನಿಯಮ. ಮಾಡುವುದು ಪಾಪ, ಬೇಡುವುದು ಪುಣ್ಯ, ಕೊಡುವುದು ಚಿಲ್ಲರೆ, ಕೇಳುವುದು ನೋಟು, ಮಾತುಗಳಿಲ್ಲದ ಪ್ರಾರ್ಥನೆ, ಶಾಂತಿಯಿಲ್ಲದ ಜೀವನ ಅರಿತು ಆಟವಾಡಿಸಿದಾತ ಭಗವಂತ. ತ್ಯಾಗದಿಂದ ಮೊತ್ತ ಮೊದಲು ಸಿಗುವುದು ನೆಮ್ಮದಿ. ಸ್ವಲ್ಪವೂ ಉದ್ವೇಗಕ್ಕೆ ಒಳಗಾಗದೆ ಪ್ರತಿಯೊಂದನ್ನು ಸ್ವೀಕರಿಸಿದಾಗ ಎಲ್ಲವೂ ಶಾಂತವಾಗಿರುತ್ತದೆ. ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದಾಗ ಮಾತ್ರ ಅಂತಹ ಶಾಂತಿ ಬರಲು ಸಾಧ್ಯ. ಕ್ಷುದ್ರವಾದ ಲೌಕಿಕ ವಿಚಾರದಲ್ಲೇ ತಲೆ ಹಾಕಿಕೊಂಡು ಪೈಪೋಟಿ, ಸ್ಪರ್ಧೆ, ಜಗಳ, ವಿರಸದಿಂದ ಜೀವನ ಸಾಗಿಸುವುದಕ್ಕಿಂತ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನೆಲೆಗೊಳಿಸಿ ಶಾಂತಿಯನ್ನು ಸಾಧಿಸುವುದೇ ಒಳ್ಳೆಯದು. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಇಲ್ಲಿ ಎಲ್ಲವೂ ನಶ್ವರ. ಅದರಲ್ಲೂ ನಿಮ್ಮ ದೇಹಕ್ಕೆ ಒಂದು ಆಯಸ್ಸು ಇರುತ್ತದೆ. ಆದ್ದರಿಂದ ನಿಮ್ಮ ದೇಹವನ್ನು ನಿಮ್ಮ ಗುರುತಿಗಾಗಿ ಬಳಸಿಕೊಳ್ಳುವುದು ನಿಷ್ಪ್ರಯೋಜಕ. ನಿಮ್ಮ ಆತ್ಮದ ಹೊರತಾಗಿ ನಿಮ್ಮ ಎಲ್ಲವೂ ನಶ್ವರ. ಸತ್ತ ಬಳಿಕ ಈ ಜಗತ್ತಿನಲ್ಲಿ ಗಳಿಸಿದ್ದ ಏನನ್ನೂ ನಾವು ಕೊಂಡು ಹೋಗಲು ಸಾಧ್ಯವಿಲ್ಲ. ಯಾರನ್ನು ಜೊತೆಗೆ ಕರೆದೊಯ್ಯಲು ಸಾಧ್ಯವಿಲ್ಲ. ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯವಾಗಿದೆ. ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿಯಂತಿದ್ದು ಅದರೊಳಗೆ ಏನೂ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಸ್ವಾರ್ಥದ ಈ ಪದರವನ್ನು ನಿವಾರಿಸಿದಾಗ ಜೀವನ ಸುಂದರವಾಗಿ ಕಾಣಿಸಿಕೊಳ್ಳುತ್ತದೆ. ಬದುಕು ಒಂದು ಕಠಿಣವಾದ ಪರೀಕ್ಷೆ ಇದ್ದಂತೆ. ನಾವು ಹೇಗೆ ನಮ್ಮ ಜೀವನವನ್ನು ಎದುರಿಸುತ್ತೇವೆ ಎಂಬುದು ಬಹಳ ಮುಖ್ಯವಾಗುತ್ತದೆ. ಸುಖವೋ ದುಃಖವೋ ಕಷ್ಟವನ್ನು ತಾಳ್ಮೆಯಿಂದ ಎದುರಿಸಲೇಬೇಕು. ಆಗ ಮಾತ್ರ ಏನನ್ನಾದರೂ
ಸಾಧಿಸಲು ಸಾಧ್ಯ. ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿ ಇರುತ್ತಾನೆ. ಈ ಮಾತು ಕಹಿಯಾಗಿದೆ, ಆದರೆ ಇದೇ ವಾಸ್ತವ. ನಿಮಗೆ ಯಾವ ಸಮಯದಲ್ಲಿ ಏನು ಸಿಗಬೇಕು ಎಂದು ಆ ದೇವರು ನೀವು ಹುಟ್ಟುವ ಮುಂಚೆಯೇ ನಿರ್ಣಯ ಮಾಡಿರುತ್ತಾನೆ. ಅದಕ್ಕೆ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಲಿಲ್ಲ ಎಂದು ಆ ದೇವರನ್ನ ನಿಂದಿಸೋದು ಬೇಡ. ಒಂದು ಸಿಗಲಿಲ್ಲ ಎಂದರೆ ಅದಕ್ಕಿಂತ ಮತ್ತೊಂದು ಒಳ್ಳೆಯದನ್ನ ಆ ದೇವರು ನಿಮಗೆ ಸಿದ್ಧ ಮಾಡಿಯೇ ಇರುತ್ತಾನೆ. ಅದ್ಭುತವಾದ ಬದುಕು ಕಟ್ಟಿಕೊಳ್ಳಲು ಒಂದು ಕಡೆ ಕಷ್ಟಗಳಿರಬೇಕು, ಇನ್ನೊಂದು ಕಡೆ ಭಗವಂತ ಎಂದಿಗೂ ನನ್ನ ಕೈ ಬಿಡೋದಿಲ್ಲ ಎಂಬ ಅಚಲವಾದ ನಂಬಿಕೆಯೂ ಇರಬೇಕು. ಕಷ್ಟಗಳು ಪಾಠ ಕಲಿಸಿದರೆ ನೆಮ್ಮದಿ ಶಕ್ತಿಯನ್ನು ತುಂಬಿಸುತ್ತದೆ. ಸ್ಪಷ್ಟತೆ ಇಲ್ಲದವರ ಜೊತೆ ಸ್ನೇಹ ಬೆಳೆಸಬೇಡಿ. ಬದ್ಧತೆ ಇಲ್ಲದವರ ಜೊತೆ ಸಂಬಂಧ ಮಾಡಬೇಡಿ. ನಿಷ್ಠೆ ಇಲ್ಲದವರ ಜೊತೆ ಏನನ್ನು ನಿರೀಕ್ಷಿಸಲು ಬೇಡಿ. ವಿವೇಕವನ್ನು ಕುಗ್ಗಿಸುವ ಕಾಮ, ವಿಶ್ವಾಸವನ್ನು ತಗ್ಗಿಸುವ ಕ್ರೋಧ, ಶಾಂತಿಗೆ ಸಂಚಕಾರ ತರುವ ಮೋಹ, ಸ್ವಾರ್ಥದಲ್ಲಿ ಮುಳುಗಿಸುವ ಲೋಭ, ಆಯಸ್ಸನ್ನು ಕಿರಿದಾಗಿಸುವ ಮದ, ಹಗೆತನವನ್ನು ವರ್ಧಿಸುವ ಮಾತ್ಸರ್ಯ. ನೀವು ಇದೆಲ್ಲವನ್ನ ನೆನಪಿಡಲೇಬೇಕು, ಏಕೆಂದರೆ ಇವು ಮನುಷ್ಯನ 6 ಶತ್ರುಗಳಾಗಿವೆ. ಯಾರಲ್ಲಿ ತಾಳ್ಮೆ ಜಾಸ್ತಿ ಇರುತ್ತದೆಯೋ ಅವರಿಗೆ ಮನೆಯ ಜವಾಬ್ದಾರಿಗಳು ಅದಕ್ಕಿಂತ ಜಾಸ್ತಿ ಇರುತ್ತದೆ. ಅದಕ್ಕಾಗಿಯೇ ಅವರು ವಾದ ಜಗಳ ಯಾವುದಕ್ಕೂ ತಲೆ ಹಾಕೋದಿಲ್ಲ. ಸಾಧಿಸಿದರೂ ಪರವಾಗಿಲ್ಲ, ಎಷ್ಟೇ ದೊಡ್ಡ ಪದವಿ ಪಡೆದರೂ ಪರವಾಗಿಲ್ಲ. ನೀವು ಮಾತನಾಡುವ ರೀತಿ ಮತ್ತು ಮಾನವೀಯತೆಯನ್ನು ಕಲಿಯದೇ ಹೋದರೆ ನೀವು ಅನಕ್ಷರಸ್ಥ ವ್ಯಕ್ತಿಗೆ ಸಮಾನ. ಒಳ್ಳೆಯವರಾಗಲು 2 ದಾರಿಗಳಿವೆ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು. ಸಾಧ್ಯವಿಲ್ಲದೇ ಇದ್ದರೆ ಯಾರಿಗೂ ತೊಂದರೆಯನ್ನ ಕೊಡದೇ ಇರೋದು. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು, ಇದ್ದರೆಷ್ಟು ಹೋದರೆಷ್ಟು. ಮನುಷ್ಯ ಹಣದ ಬಗ್ಗೆಯೇ ಯೋಚಿಸುತ್ತಾನೆಯೇ ಹೊರತು ನಾನೊಂದು ದಿನ ಹೆಣವಾಗುವೆ ಎಂಬುದನ್ನು ಚಿಂತಿಸುವುದೇ ಇಲ್ಲ. ಬಿದ್ದವರನ್ನ ಕಂಡು ನಗಬೇಡ. ಬಡತನದಲ್ಲಿ ಇರುವುದನ್ನು ಕಂಡು ತಿರಸ್ಕರಿಸಬೇಡ. ಹಸಿದವರನ್ನ ಕಂಡು ಕಾಣದಂತಿರಬೇಡ. ನಾನು ಕಾಲಚಕ್ರದ ಒಳಗಡೆಯೇ ಇರುವೆನೆಂಬುದನ್ನು ಎಂದಿಗೂ ಮರೆಯಬೇಡ. ಹಾಲು ಶುದ್ಧವಾಗಿದ್ದು ಪಾತ್ರೆ ಸ್ವಚ್ಛವಾಗಿಲ್ಲದೆ ಇದ್ದರೆ ಹಾಲು ಕೆಟ್ಟು ಹೋಗುತ್ತದೆ. ಹಾಗೆಯೇ ಮಾತು ಶುದ್ಧವಾಗಿದ್ದು ಮನಸ್ಸು ಸ್ವಚ್ಛವಾಗಿಲ್ಲವೆಂದರೆ ಮಾತಿಗೆ ಬೆಲೆ ಇರೋದಿಲ್ಲ. ಯಾವ ಸಂಬಂಧವು ಆರಂಭದಲ್ಲಿ ಇದ್ದಂತೆ ಕೊನೆವರೆಗೆಯೂ ಇರುತ್ತದೆಯೋ ಅದೇ ಅತ್ಯುತ್ತಮವಾದ ಸಂಬಂಧ. ಜೀವನ ಎನ್ನುವುದು ಒಂದು ಕವನವಿದ್ದಂತೆ. ಅರಿತು ನಡೆದರೆ ಹೂವಿನಂತೆ, ಮರೆತು ನಡೆದರೆ ಮುಳ್ಳಿನಂತೆ, ಸರಿಯಾಗಿ ತಿಳಿದು ನಡೆದರೆ ಬಾಳು ಸವಿಜೇನಿನಂತೆ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೆಟ್ಟವರೂ ಅಲ್ಲ. ಕೆಲವರಿಗೆ ನಮ್ಮವರೆಂದು ಅವರಿಗೆ ಹೃದಯದಲ್ಲಿ ಒಂದು ಒಳ್ಳೆ ಸ್ಥಾನ ಕೊಟ್ಟರೆ ಸಾಕು. ಅವರು ನಮ್ಮ ಹೃದಯವನ್ನೇ ಛಿದ್ರ ಮಾಡಿಬಿಡುತ್ತಾರೆ. ದೇವರ ನಿರ್ಣಯ ನಿಮ್ಮ ಇಚ್ಛೆಯ ವಿರುದ್ಧವಾಗಿದ್ದರೂ ನಿಮ್ಮ ಒಳಿತಿಗಾಗಿಯೇ ಇರುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಉದ್ದವಾದ ದಾರ ಮತ್ತು ನಾಲಿಗೆ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ. ಅದಕ್ಕೆ ದಾರವನ್ನು ಸುತ್ತಿಡಬೇಕು ಮತ್ತು ನಾಲಿಗೆಯನ್ನು ಹಿಡಿತದಲ್ಲಿಡಬೇಕು. ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯ ಪುಸ್ತಕ ಬೇಗ ಯಾರಿಗೂ ಅರ್ಥವಾಗೋದಿಲ್ಲ. ಗುರುವಿನಿಂದ ಜ್ಞಾನ ಕಲಿಯಬೇಕು. ತಂದೆಯಿಂದ ಜೀವನ ಕಲಿಯಬೇಕು. ಹೋರಾಟದ ಕಲಿಕೆ ಇರಬೇಕು. ತಾಯಿಯಿಂದ ಸಂಸ್ಕಾರ ಕಲಿಯಬೇಕು. ಉಳಿದಿದ್ದನ್ನು ಈ ಜಗತ್ತು ಕಾಲ ಕಾಲಕ್ಕೆ ಕಲಿಸುತ್ತಾ ಹೋಗುತ್ತದೆ. ಬೆಳೆಸಿಕೊಂಡಿರುವ ಸ್ನೇಹ, ನೆಟ್ಟಿರುವ ಗಿಡ ಎರಡೂ ಅಪರೂಪವಾದವುಗಳೇ. ಒಂದು ನೆರಳು ನೀಡುತ್ತದೆ,
ಮತ್ತೊಂದು ಜೊತೆಯಾಗಿ ಇದ್ದು ಮನಸ್ಸನ್ನ ಉತ್ಸಾಹದಿಂದ ಇರುವಂತೆ ಮಾಡುತ್ತದೆ. ಅಚಾನಕ್ಕಾಗಿ ಸಿಕ್ಕವರು ಜಟಾಯುವಿನಂತೆ ಜೀವದ ಹಂಗು ತೊರೆದು ಮಿತ್ರನಾಗಬಹುದು. ಸದಾ ಜೊತೆಯಲ್ಲಿದ್ದವರು ಕೈಕೇಯಿಯಂತೆ ಕೇಡು ಬಯಸಲು ಬರಬಹುದು. ಸುಳ್ಳು ಹೇಳಿ ಮನಸ್ಸು ಸಮಾಧಾನಪಡಿಸುವ ಕಲೆ ಹಲವರಿಗೆ ಕರಗತವಾಗಿರುತ್ತದೆ. ಆದರೆ ತಮ್ಮನ್ನು ವಿರೋಧಿಸಿದರೂ ಪರವಾಗಿಲ್ಲ, ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರವೇ ಇರುತ್ತದೆ. ಬಲ ಇದೆ ಅಂತ ಅಹಂಕಾರ ಪಡಬೇಡ, ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ. ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳಬೇಡಿ, ಅತಿಯಾದರೆ ಅಮೃತವು ವಿಷವಾಗುತ್ತದೆ, ನೆನಪಿರಲಿ. ಕೆಲವು ಸಂಬಂಧಗಳು ಕರ್ಮಫಲದಂತೆ ಕಾಡುತ್ತದೆ, ಇನ್ನು ಕೆಲವು ಸಂಬಂಧಗಳು ಋಣಾನುಬಂಧದಂತೆ ಆಸರೆಯಾಗಿರುತ್ತದೆ. ಅಹಂಕಾರ ಯಾವಾಗಲೂ ಕಾಲಿನ ಕೆಳಗಿರಬೇಕು. ತಲೆಯಲ್ಲಿದ್ದರೆ ಕಿರೀಟ ಧರಿಸಲು ಜಾಗವಿರುವುದಿಲ್ಲ. ಭಗವಂತನ ಮುಂದೆ ಯಾರೂ ಮೆರೆಯಲು ಸಾಧ್ಯವಿಲ್ಲ. ಬೇಡುವವರಿಗೆ ವರವನ್ನು ನೀಡುವ ಯಾವುದೋ ಒಂದು ಅಗೋಚರ ಶಕ್ತಿ ಜಗತ್ತಿನಲ್ಲಿಲ್ಲ. ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಎಲ್ಲವನ್ನೂ ಗೆಲ್ಲಬೇಕು. ನಿನ್ನ ಕಣ್ಣೀರನ್ನ ಯಾರೂ ಗಮನಿಸುವುದಿಲ್ಲ, ನಿನ್ನ ನೋವನ್ನು ಯಾರೂ ಗುರುತಿಸುವುದೂ ಇಲ್ಲ, ನಿನ್ನ ಕಷ್ಟಗಳನ್ನು ತೀರಿಸುವುದೂ ಇಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಸದಾ ಮುಂದಿರುತ್ತಾರೆ. ಒಳ್ಳೆಯ ಕೆಲಸವನ್ನು ಮೀರಿದ ಪೂಜೆ ಇಲ್ಲ, ಮಾನವೀಯತೆಯನ್ನು ಮೀರಿಸಿದ ಸಂಪತ್ತು ಇಲ್ಲ. ಮನುಷ್ಯನಿಗೆ ಮರಣ ಇರುತ್ತದೆ, ಆದರೆ ಒಳ್ಳೆತನಕ್ಕೆ ಯಾವತ್ತೂ ಮರಣ ಇರೋದಿಲ್ಲ. ಸೋತರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತೆ. ಅವಮಾನ ಆದರೆ ಗೆಲ್ಲಲೇಬೇಕು ಎನ್ನುವ ಛಲ ಇರುತ್ತದೆ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಎದುರಿಸುತ್ತಾರೆ. ಜೀವನದಲ್ಲಿ ನಾವು ಭೂಮಿ ಮೇಲಿರೋ ಹುಲ್ಲಿನ ಥರ ಬೆಳೆಯಬೇಕು. ಯಾರು ಎಷ್ಟೇ ತುಳಿದರೂ, ನಮ್ಮ ಆಸೆ ಕನಸುಗಳನ್ನು ಕತ್ತರಿಸಿದರೂ ಮತ್ತೆ ಬೆಳೆದೇ ಬೆಳೆಯುತ್ತೇವೆ ಅನ್ನೋ ಛಲ ಹೊಂದಿರಬೇಕು. ನೀರನ್ನು ಸೋಸಿ ಕುಡಿಯುವುದು ಆರೋಗ್ಯಕ್ಕೆ ಅಡಿಪಾಯ. ಮಾತನ್ನು ಸೋಸಿ ಆಡದೇ ಇದ್ದರೆ ವ್ಯಕ್ತಿತ್ವಕ್ಕೆ ಅಪಾಯ. ಯಾವ ವ್ಯಕ್ತಿ ಸ್ಪಷ್ಟವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ಕಠೋರವಾಗಿದೆ ಅಂತ ಅನಿಸಬಹುದು. ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸ ಇರುವುದಿಲ್ಲ. ಶ್ರಮ ಎನ್ನುವುದು ಯಾರನ್ನೂ ಕೊಲ್ಲುವುದಿಲ್ಲ, ಆದರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನ ಜೀವಂತವಾಗಿಯೇ ಕೊಲ್ಲುತ್ತದೆ. ಕೆಲವು ಸಂಬಂಧಗಳು ಕರ್ಮಫಲದಂತೆ ಕಾಡಿದರೆ, ಇನ್ನು ಕೆಲವು ಸಂಬಂಧಗಳು ಋಣಾನುಬಂಧದಂತೆ ಆಸರೆಯಾಗಿರುತ್ತದೆ. ಎಷ್ಟೇ ಬೆಲೆ ಬಾಳುವ ದೊಡ್ಡ ಬಂಗಲೆಯಲ್ಲಿದ್ದರೂ, ಎಷ್ಟೇ ಬೆಲೆ ಬಾಳುವ ದೊಡ್ಡ ಕಾರಿನಲ್ಲಿ ಓಡಾಡಿದ್ದರೂ, ಎಷ್ಟೇ ಬೆಲೆ ಬಾಳುವ ಮೆತ್ತಗಿನ ಹಾಸಿಗೆಯ ಮೇಲೆ ಮಲಗಿದ್ದರೂ, ಕೊನೆಗಾಲದಲ್ಲಿ ನಾವು ಸ್ಮಶಾನದ ಸಮಾಧಿಯಲ್ಲೇ ಮಲಗಬೇಕು. ಸುಖ ಎಲ್ಲರಿಗೂ ಬರಲ್ಲ, ಶ್ರೀಮಂತಿಕೆ ಕೂಡ ಎಲ್ಲರಿಗೂ ಬರಲ್ಲ. ಆದರೆ ಸಾವು ಎನ್ನುವುದು ಸ್ವಲ್ಪ ತಡವಾದರೂ ಬಡವ, ಶ್ರೀಮಂತ, ಜಾತಿ, ಧರ್ಮ, ಮೇಲು ಕೀಳೆನ್ನದೆ ಎಲ್ಲರಿಗೂ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಎಲ್ಲ ಯುದ್ಧಗಳಲ್ಲಿಯೂ ಸದಾ ಗೆಲ್ಲುವ ಸೈನಿಕರೆಂದರೆ ಸಮಯ ಮತ್ತು ಸಹನೆಯಾಗಿರುತ್ತದೆ. ದುಡಿದು ತಿನ್ನುವುದು ತಪ್ಪಲ್ಲ, ಪರರ ಸಂಪತ್ತಿಗೆ ಆಸೆ ಪಡುವುದು ತಪ್ಪು. ಹಣ ಗಳಿಸುವುದು ತಪ್ಪಲ್ಲ, ಅನ್ಯಾಯದಿಂದ ಗಳಿಸುವುದು ಬಹಳ ದೊಡ್ಡ ತಪ್ಪು. ಹಾಗಾಗಿ ಶ್ರಮದ ದುಡಿಮೆಯನ್ನ ಮರೆಯುವುದು ಕೂಡ ತಪ್ಪೇ ಆಗುತ್ತದೆ. ಹೊಟ್ಟೆಪಾಡಿಗಾಗಿ ದುಡಿಯುವ ಯಾವ ವೃತ್ತಿಯನ್ನು ಕನಿಷ್ಠವಾಗಿ ಪರಿಗಣಿಸಬೇಡಿ. ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ವೃತ್ತಿ ಗೌರವ ಇರುತ್ತದೆ. ಕೂತು ತಿನ್ನುವವನಿಗಿಂತ ದುಡಿದು ತಿನ್ನುವವನ ಬೆವರಿನ ಬೆಲೆ ಜಾಸ್ತಿ ಇರುತ್ತದೆ. ಒಂದು ಮಾತು ನೆನಪಿಡಿ, ಭಯ ಇಲ್ಲದವನನ್ನು ಸಮುದ್ರಕ್ಕೆ ಎಸೆದರೂ ಅವನು ಖಂಡಿತ ಬದುಕಿ ಬರುತ್ತಾನೆ. ಆದರೆ ಭಯ ಇರುವವನನ್ನ ತೊಟ್ಟಿಗೆ ಹಾಕಿದರೂ ಹೆದರಿ ಪ್ರಾಣ ಬಿಟ್ಟು ಬಿಡುತ್ತಾನೆ.
ಮನಸ್ಸಿನಲ್ಲಿರುವ ಭಯವನ್ನು ಮೊದಲು ಕಿತ್ತೆಸೆಯಬೇಕು. ಯಾರನ್ನು ಅತಿಯಾಗಿ ನಂಬದೆ ನಾವು ನಮ್ಮ ಪಾಡಿಗಿದ್ದು ಬಿಡಬೇಕು. ಜೀವನದಲ್ಲಿ ಹಲವಾರು ವಿಚಾರಗಳು ನಮಗೆ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಅನುಭವಗಳು ಪಾಠ ಕಲಿಸುತ್ತದೆ. ಆದರೂ ಕಲಿತ ಪಾಠವನ್ನು ಮರೆತು ಮತ್ತದೇ ತಪ್ಪು ಮಾಡುತ್ತೇವೆ. ಇದು ಮನುಷ್ಯ ಸಹಜ ಗುಣವೇ ಹೌದು. ಆದರೆ ಮಾಡಿದ್ದನ್ನು ಮರೆಯಬಾರದು. ನಮಗಾದ ಅನ್ಯಾಯಗಳನ್ನು ಮರೆಯಬಾರದು. ಆದರೆ ಅನ್ಯಾಯದಿಂದ ಕಲಿತ ಪಾಠಗಳಿಂದ ನಾವು ಬದಲಾಗಬೇಕು. ನಮಗೆ ಎಷ್ಟೇ ಅನ್ಯಾಯವಾಗಿರಲಿ ಎಲ್ಲದಕ್ಕೂ ಸಮಯದಿಂದ ಮಾತ್ರ ಉತ್ತರಿಸಲು ಸಾಧ್ಯ. ನಮ್ಮ ಸಮಯ ಬರುವವರೆಗೂ ನಾವು ತಾಳ್ಮೆಯಿಂದ ಕಾಯೋಣ. ಇಲ್ಲವಾದರೆ ನಮ್ಮ ಸಮಯ ಯಾವಾಗ ಬರುತ್ತದೆ ಎನ್ನುವುದೇ ನಮಗೆ ತಿಳಿಯೋದಿಲ್ಲ. ನಾವು ತಾಳ್ಮೆ ಕಳೆದುಕೊಂಡು ಎಲ್ಲವನ್ನ ಕೋಪದಿಂದ, ಉದ್ವೇಗದಿಂದ ಅಥವಾ ನೋವಿನಿಂದ ನಾವು ನಡೆಸಿಕೊಂಡು ಹೋದಾಗ ನಮಗೆ ನೋವು, ದುಃಖ, ಆತಂಕಗಳೇ ಹೆಚ್ಚಾಗುತ್ತದೆ. ಆದರೆ ಸಮಸ್ಯೆಗಳನ್ನೆಲ್ಲ ಮರೆತು ತಾಳ್ಮೆಯಿಂದ ನಿಧಾನಿಸಿ ಯೋಚಿಸಿದಾಗ ಪ್ರತಿಯೊಂದು ಸಮಸ್ಯೆಗೂ ಒಂದು ಸಣ್ಣ ಪರಿಹಾರ ಅನ್ನೋದು ಇದ್ದೇ ಇರುತ್ತದೆ. ಇದು ನಮ್ಮೊಳಗಿರುವ ಶಾಂತ ಮನಸ್ಸಿನಿಂದ ಮಾತ್ರ ಅರಿಯಲು ಸಾಧ್ಯ. ಹಾಗಾಗಿ ಎಷ್ಟೇ ಕಷ್ಟ ಬರಲಿ ನಿಮ್ಮಲ್ಲಿ ತಾಳ್ಮೆಯನ್ನು ತಂದುಕೊಳ್ಳಿ. ಭಗವಂತನ ಮೇಲೆ ನಿಮ್ಮ ಭಾರವನ್ನು ಹಾಕಿ. ನಿಮ್ಮ ಭಕ್ತಿಯಿಂದ ಭಗವಂತನನ್ನು ಸಂಪೂರ್ಣವಾಗಿ ಒಲಿಸಿಕೊಳ್ಳುವ ಪ್ರಯತ್ನ ಮಾಡಿ. ದೇವರು ಖಂಡಿತ ನಿಮಗೆ ಸಹಾಯ ಮಾಡುತ್ತಾನೆ. ಖಂಡಿತ ನಿಮ್ಮ ಭಕ್ತಿಗೆ ಮೆಚ್ಚಿ ಅವನು ನಿಮಗೇನು ಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ. ಏನಂತೀರಾ ವೀಕ್ಷಕರೇ? ಈ ಅದ್ಭುತವಾದ ಸಂದೇಶಗಳು ನಿಮಗೆ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ನನ್ನ ವಿಡಿಯೋನ ನೀವು ಫಸ್ಟೇ ನೋಡೋದಕ್ಕೆ ಅಥವಾ ಹಾಕಿದ ತಕ್ಷಣ ನೋಡಬೇಕು ಅಂದರೆ ನೀವು ನೋಟಿಫಿಕೇಷನ್ ಕ್ಲಿಕ್ ಮಾಡಿ, ಅಂದರೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಮೆಸೇಜನ್ನು ಕೊಡುತ್ತೆ, ನಾನು ವಿಡಿಯೋ ಹಾಕಿದ್ದೀನಿ ಅಂತ. ಸೊ ಅದನ್ನು ನೋಡಿ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೀವು ವೀಕ್ಷಿಸ್ಬೋದು. ಹಾಗೆ ಈ ಒಂದು ಮಾಹಿತಿಗಳು ನಿಮಗೆ, ಈ ಸಂದೇಶಗಳು ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ ಅಂದರೆ ನನಗೆ ಖುಷಿಯಾಗತ್ತೆ. ಹಾಗೆ ಇದೇ ರೀತಿ ಯಾರಾದರೂ ಕಷ್ಟದಲ್ಲಿ ಇದ್ದರೆ ಅಂಥವ್ರಿಗೂ ಕೂಡ ಈ ಸ್ಫೂರ್ತಿದಾಯಕ ಸಂದೇಶವನ್ನು ಕಳಿಸಿ. ಅವ್ರಿಗೆ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗತ್ತೆ. ಸೊ ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಇದೇ ರೀತಿ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಒಂದು ಪೇಜು ಅಥವಾ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಸೂಪರ್ ವಿಚಾರಗಳೊಂದಿಗೆ, ಇನ್ನಷ್ಟು ಸಮಾಧಾನಕರವಾದ ಸಂದೇಶಗಳೊಂದಿಗೆ ನಿಮ್ಮನ್ನು ಮತ್ತೆ ನಾನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.